ಗಾಯ್ಸ್ ಒಂದ್ಸಾರಿ ಡೆಮೋ ನೋಡಿ. ಸೊ ಗೈಸ್ ಡೆಮೋ ನೋಡಿದ್ರಲ್ಲ. ಸೊ ಈ ಥರ ಒಂದು ಸ್ಮಾಲ್ ಸೈಜ್ ವಿಡಿಯೋ ತುಂಬ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ನೀವು ಸ್ವೈಪ್ ಮಾಡೋದಾರ ಇಲ್ಲದು. ಸೊ ಇದನ್ನ ಈ ಥರ ಒಂದು ಟ್ರೆಂಡ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಇರೋ ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್ ಮೊದಲೇದಾಗಿ. ಸೊ ನಿಮ್ಮ ಹತ್ರ ಇರೋ ಅಲಿಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ಕಸ್ಟಮೈಸ್ ಸೊ ಈ ಥರ ಎಲ್ಲ ಬರುತ್ತೆ. ಸೊ ನೀವು ಕಸ್ಟಮೈಸ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನೋಡಿ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಈ ಅಟ್ಯಾಚ್ಮೆಂಟ್ನ ನೀವು ಆಫ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್ ಮತ್ತೆ ಕಮೆಂಟ್ ಮಾಡ್ತೀರಾ. ಸೊ ನೋಡಿ ಅಟ್ಯಾಚ್ಮೆಂಟ್ನ ಆಫ್ ಮಾಡ್ಕೊಳ್ಬೇಕು. ಸೊ ಈ ಥರ ಮಾಡ್ಕೊಂಡು ಇಲ್ಲಿ ಫಸ್ಟಲ್ಲಿ 98 ಇಟ್ಕೊಳ್ಳಿ. ಹಾಗೆ ಇಲ್ಲಿ ಲಾಸ್ಟಲ್ಲಿ 600 ಇಟ್ಕೊಳ್ಳಿ. ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡ ನಂತರ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ತೀನಿ. ಸೊ ಮಾಡಿದ ನಂತರ ನೋಡ್ಬೋದು ಈ ಥರ ಒಂದು ರೇಷಿಯೋ ಬರ್ತೈತೆ ನಮಗೆ. ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿಕ್ಕೆ ಬ್ಯಾಕ್ಗ್ರೌಂಡ್ ಒಂದು ನಿಮಗೆ ಟೆಲಿಗ್ರಾಮಲ್ಲಿ ಹಾಗೆ ನಾನು ಡಿಸ್ಟ್ರಿಬ್ಯೂಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಎಲ್ಲ ಮೆಟೀರಿಯಲ್ಸು ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮ್ಮದೇ ಆದರೂ ಯೂಸ್ ಮಾಡ್ತಾ ಇದ್ದರೆ ಸೊ ನೀವು ಮಾಡ್ಕೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮದೇ ಇದ್ದರೆ ಸೊ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಬರುತ್ತೆ ಇಂಟರ್ಫೇಸ್. ಸೊ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಯಾವ ಸಾಂಗ್ನ ಎಡಿಟ್ ಮಾಡಬೇಕಂತ ಅನ್ಕೊಂತಿರ್ತಲ್ಲ ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿದೆ ಜಸ್ಟ್ ಅದನ್ನೇ ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಳ್ತೀನಿ ನೋಡ್ಬೋದು. ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇದನ್ನ. ಸೊ ನಿಮಗೆ ಡೆಮೋದಲ್ಲಿ ತೋರಿಸಿದ್ನಲ್ಲ ಅದೇ ಒಂದು ಸಾಂಗ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಸಾಂಗ್ ಎಲ್ಲಿವರೆಗೂ ನೋಡಿ ಡ್ರ್ಯಾಗ್ ಮಾಡ್ಕೊಳ್ತೀನಿ ಇದನ್ನ. ಸೊ ಮಾಡಿಕೊಂಡು ಸೊ ನೋಡ್ಬೋದು ಈ ಥರ ಬರುತ್ತೆ. ಸೊ ಈ ಥರ ಬಂದ ನಂತರ ನಾನು ಸಾಂಗು ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಆಗುತ್ತೆ ನೋಡಿರಿ. ಸೊ ಅಲ್ಲಿ ಒಂದೊಂದು ಕೀಪರ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೀವು ಕೂಡ ಮಾಡ್ಕೊಳ್ಳಿ. ನೋಡಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕಂದ್ರೆ ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮೊದಲು ಏನಿದೆ ಅಂತ ಕೇಳಿಸ್ಕೊಳ್ಳೋಣ ಸಾರಿ ಮೊದಲು. ಕಡಲ ಅಲೆಯ ಹಾಗೆ. ಸೊ ನಾನು ಇಲ್ಲಿ 2 ಲೈನ್ ಆ್ಯಡ್ ಮಾಡ್ತೀನಿ. ಕಡಲ ಅಲೆಯ ಅಂತ ಟೈಪ್ ಮಾಡ್ಕೊಳ್ತೀನಿ. ಮಾಡಿದ ನಂತರ ಈ ಥರ ಬರುತ್ತೆ. ಸೊ ಇವಾಗ ಇದಕ್ಕೆ ಸೆಂಟರ್ ಬೋರ್ಡ್ ಕ್ಲಿಕ್ ಮಾಡಿಕೊಂಡು ರೋಬೋಟ್ ಟೆಕೋರಲ್ಲಿ ಸೊ ಇದಕ್ಕೊಂದು ಫೌಂಟು ಬೀಟ್ ಕಾರ್ ಬಂದು ಒಂದು ಫೌಂಟ್ ಕೊಟ್ಟಿರ್ತೀನಿ. ಸೊ ಈ ಒಂದು ಫೌಂಟ್ನ ನೀವು ಡಿಸ್ಟ್ರಿಬ್ಯೂಷನ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಸೊ ಇದನ್ನ ದೊಡ್ಡ ಮಾಡ್ಕೊಳ್ತೀನಿ. ಸೊ ದೊಡ್ಡ ಮಾಡ್ಕೊಂಡು ಈ ಥರ ಇದನ್ನು ದೊಡ್ಡ ಮಾಡ್ಕೊಂಡು ಸೊ ಕಲರ್ ನಾನು ವೈಟ್ ಇಟ್ಕೊಳ್ತೀನಿ. ಸೊ ಇಟ್ಕೊಂಡು ಇದಕ್ಕೆ ಕಲರ್ ಗ್ರೇಡಿಯಂಟ್ ಮಾಡಬೇಕು. ಸೊ ವೇಟ್ ಮಾಡ್ಕೊಳ್ಬೇಕು. ಸೊ ಈ ಥರ ಮಾಡಿಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಗ್ರೇಡಿಯಂಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಗ್ರೇಡಿಯಂಟ್ ನೋಡ್ಬೋದು ಇಲ್ಲಿ ಸೆಕೆಂಡಲ್ಲಿ ಬಂದಿರುತ್ತೆ ಗ್ರೇಡಿಯಂಟ್ ಓವರ್ಲೇ. ಸೊ ಆ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕ್ಲಿಕ್ ಮಾಡಿಕೊಂಡು ಸೊ ನೋಡ್ಬೋದು ಇದಕ್ಕೆ ನೀವು ಕಲರ್ನ ಚಾಯ್ಸ್ ಮಾಡ್ಕೊಬೋದು. ಸೊ ಮೇಲೆ ಹಾಗೆ ಕೆಳಗೆ ಬೇರೆ ಕಲರನ್ನು ಚಾಯ್ಸ್ ಮಾಡ್ಕೊಬೋದು. ನನಗೆ ಇದೇ ಒಂದು ಕಲರ್ ಇರಲಿ. ಸೊ ಮತ್ತು ಬೋರ್ಡಿನ ಶಾಡೋನ ಆನ್ ಮಾಡ್ಕೊಂಬಿಟ್ರಿ. ಸೊ ಆನ್ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ. ಸೊ ಇದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೊಂದು ಎಫೆಕ್ಟ್ ಆ್ಯಡ್ ಮಾಡಬೇಕು. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಟೆಕ್ಸ್ಟ್ ಸ್ಪೇಸಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ನಂತರ ಈ ಎಫೆಕ್ಟ್ನ ಓಪನ್ ಮಾಡಿಕೊಂಡು ಸೊ ಫಸ್ಟಲ್ಲಿ ಒಂದು ಕೀಪ್ರೇಮ್ ಹಾಗೆ ಲಾಸ್ಟ್ ಒಂದು ಕೀಪ್ರೇಮ್ ಬಂದುಬಿಟ್ಟು ಸೊ ಇಲ್ಲಿ ಲಾಸ್ಟ್ ಕೀಪ್ರೇಮ್ಗೆ ಒಂದು ಎಷ್ಟು ಅಂದರೆ 9 ಇಟ್ಕೊಳ್ಬೇಕು. ಸೊ 9 ಇಟ್ಕೊಳ್ತೀನಿ. ಸೊ ಅದ್ಮೇಲೆ ಟ್ಯಾಪ್ ಮಾಡ್ಕೊಂಡು 9 ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸೊ ಬರುತ್ತೆ. ನೋಡಿ ಯಾವ ಥರ ಎಫೆಕ್ಟ್ ಆ್ಯಡ್ ಆಗಿದೆ ಅಂತ ತೋರಿಸ್ತೀನಿ. ಒಂದು ಸಾರಿ ಪ್ಲೇ ಮಾಡಿ ನೋಡಿ ಈ ಥರ ಆಗಿತ್ತು. ಸೊ ಇವಾಗ ಅದೇ ಎಫೆಕ್ಟ್ನ ಓಪನ್ ಮಾಡಿ ಟೆಕ್ಸ್ಟ್ ಟ್ರಾನ್ಸ್ಫರ್ ಹೋಗಿ ಕರ್ವ್ ಮೇಲೆ ಹೋಗಿ ಸೊ ಈ ಥರ ಮೂವ್ ಮಾಡ್ಕೊಬೇಕು. ನೋಡಿರಿ ಅದು ಸ್ಮೂತಾಗಿ ಬರುತ್ತೆ. ನೋಡಿ ಈ ಥರ ಮೂವ್ ಮಾಡ್ಕೋಬೇಕು. ಇದೇ ಒಂದು ಕರ್ವ್ನ ನೀವು ಕಾಪಿ ಮಾಡ್ಕೊಂಬಿಟ್ರಿ. ಸೊ ಎಲ್ಲದಕ್ಕೂ ಆ್ಯಡ್ ಮಾಡಬೇಕಲ್ಲ. ಸೊ ಇಲ್ಲಿಕಂದ್ರೆ ನಡೆಯುತ್ತೆ ಅದನ್ನ ಕಾಪಿ ಮಾಡಿದ್ರು. ಸೊ ಈ ಥರ ಮಾಡಿದ ನಂತರ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋಸ್ ಎಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ನಾನು ಎಲ್ಲ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಹೇಗೆ ಮಾಡೋದು ಅಂತ. ಸೊ ಆ ವಿಡಿಯೋ ನೋಡಿ ಮಾಡ್ಕೋಬೋದಿಲ್ಲ ಅಂದರೆ ಸೊ ನಿಮ್ಗೆ ಗೊತ್ತಿದ್ದರೆ ನೀವು ಕ್ರೋಮಲ್ಲಿ ಪಿಂಟ್ರೆಸ್ಟಲ್ಲಿ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೇಕು. ಸೊ ಇಲ್ಲಿ ಮಾಡಿದ ನಂತರ ಇದನ್ನ ಮೋಹನ್ ಟ್ರಾನ್ಸ್ಫರ್ಗೆ ಈ ಥರ ಕೇಳ್ತೊಂಡು ಸೊ ಹಾಗೆ ಫಸ್ಟಲ್ಲೊಂದು ಕೀಪ್ರೇಮ್ ಹಾಗೆ ಲಾಸ್ಟಲ್ಲೊಂದು ಕೀಪ್ರೇಮ್ ಆ್ಯಡ್ ಮಾಡಿಕೊಂಡು ಫಸ್ಟ್ ಕೀಪ್ರೇಮ್ ಲಾಸ್ಟ್ ಕೀಪ್ರೇಮ್ ಇಟ್ಕೊಂಡು ಸೊ ಈ ಥರ ಮೂವ್ ಮಾಡ್ಕೊಳ್ಳಿ. ನೋಡಿ ಸೊ ಈ ಥರ ಬರುತ್ತೆ. ಸೊ ಇದನ್ನ ಈ ಥರ ಮೂವ್ ಮಾಡ್ಕೊಂಡ್ಬಿಡ್ರಿ. ಸೊ
ಸೊ ಮಾಡಿಕೊಂಡ್ರೆ ಒಂದ್ಸತಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ಬೋದು. ನೋಡಿ ಈ ಥರ ಬಂದಿರುತ್ತೆ ಅದು. ನೋಡಿ ಒಂದು ಸಾರಿ ಬೇಕಂದರೆ ತೋರಿಸ್ತೀನಿ. ನೋಡಿ ಈ ಥರ ಮೂವ್ ಆಗಿ ಬಂದಿರುತ್ತೆ ನಮಗೆ. ಅದು ನಾವು ಕರೋನಾ ಈ ಥರನೇ ಅಡ್ಜಸ್ಟ್ ಮಾಡಬೇಕು. ಸಾರಿ, ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೋನಾ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾವು. ಯಾಕಂದರೆ ಅದು ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಸೊ ಈ ಥರ ಬಂದಿರುತ್ತೆ ನೋಡಿರಿ, ಈ ಥರ ಬಂದಿರುತ್ತೆ. ಸೊ ನಂತರ ಇವಾಗ ಏನು ಮಾಡಬೇಕಂದ್ರೆ ನೀವು ಇದಕ್ಕೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಮ್ ಕ್ಲಿಕ್ ಮಾಡಿಕೊಂಡು ಸೊ ಒಂದೆರಡು ಇಮೋಜಿನ ಕೊಟ್ಟಿರ್ತೀನಿ. ಸೊ ಎಲ್ಲ ಮೆಟೀರಿಯಲ್ಸ್ ಕೊಟ್ಟಿರ್ತೀನಿ. ಸೊ ಇವನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಈ ಥರ ಆ್ಯಡ್ ಮಾಡಿಕೊಂಡು ಸೊ ಇದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗೋಷನ್ ಬ್ಲರ್ ಇಲ್ಲಿ ಹೋದರೆ ಬ್ಲರಲ್ಲಿ ಸೊ ಇಲ್ಲಿ ನಿಮಗೆ ಸಿಗುತ್ತೆ ಗೋಷನ್ ಬ್ಲರ್. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀನಿ. ಸೊ ಇದನ್ನ ನಂತರ ಈ ಥರ ಟೆಕ್ಸ್ಟ್ ಕೆಳಗೆ ತೊಗೊಂಬನ್ನಿ. ಹಾಗೆ ಇದನ್ನ ಫಸ್ಟ್ ಕೇಪ್ರೆ ಮೇಲೆ ಇದೆ ನೋಡಿ, ಸೊ ಅಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಅದೇ ಒಂದು ಕಾಪಿ ಮಾಡಿಕೊಂಡು ಸೊ ಮತ್ತೆ ಪೇಸ್ಟ್ ಮಾಡಿಕೊಂಡು ಸೊ ಇದನ್ನ ರೊಟೇಟಲ್ಲಿ ಹೋಗ್ಬಿಟ್ಟು ನೀವು ಸೊ ಈ ಥರ ರಿವರ್ಸ್ ರೊಟೇಟ್ ಮಾಡಿಕೊಂಡು ಸೊ ಇಲ್ಲಿ ಲಾಸ್ಟ್ ಕೀಲಿ ಸ್ವಲ್ಪ ಈ ಥರ ಬಾಟಮಲ್ಲಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡಿದ್ದನ್ನ ನೀವು ಮತ್ತೆ ಕೆಳಗೆ ತೊಗೊಂಬನ್ನಿ. ನೋಡಿ ಅದು ಈ ಥರ ಆ್ಯಡ್ ಆಗಿರುತ್ತೆ. ಸೊ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ಬೋದು. ನೋಡಿ ಈ ಥರ ಆಗಿರುತ್ತೆ. ಸೊ ಒಂದು ಫೋನ್ ಸ್ವಲ್ಪ ಹ್ಯಾಂಗ್ ಆಗೋಕ್ಕೋಸ್ಕರ ಅದು ಕಟ್ಟಾಗಿ ಬರ್ತಿದೆ. ಸೊ ಅದು ಎಕ್ಸ್ಪೋರ್ಟ್ ಆದಮೇಲೆ ನಿಮಗೆ ಕ್ಲಿಯರ್ ಆಗಿ ಬರುತ್ತೆ. ನೆಕ್ಸ್ಟು ಇನ್ನೊಂದು ಇದೊಂದು ಆಯಿತು, ಇದೊಂದು ಟೈಪ್ ಆಯಿತು. ಸೊ ಇನ್ನು 3-4 ಟೈಪ್ ಇದೆ. ಸೊ ಮತ್ತೆ ಪ್ಲಸ್ ಬಾರ್ ಕ್ಲಿಕ್ ಮಾಡ್ಕೊಂಡು ಅದಕ್ಕಿಂತ ಮುಂಚೆ ಟೆಕ್ಸ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೊ ಮತ್ತೆ ಇಲ್ಲಿ ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು ನೋಡ್ಬೋದು ಹಾಗೆ. ಸೊ ಇಲ್ಲಿ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಗೆ ಅಂತ ಟೈಪ್ ಮಾಡಿಕೊಂಡು ಸೆಂಟರ್ ಬ್ರೌನ್ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ಟ್ರೈಕರಲ್ಲಿ ಸೊ ಈ ಒಂದು ಫೋಟೋನ ಚಾಯ್ಸ್ ಮಾಡಿಕೊಂಡು ಕಲರ್ನ ನೀವು ವೈಟ್ ಇಟ್ಕೊಳ್ಳಿ. ಸೊ ಹಾಗೆ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಯಾಕಂದರೆ ಕಲರ್ನ ನೀವು ಯಾವ್ದು ಬೇಕಾದರೂ ಇಟ್ಕೋಬೋದು. ನಾನು ಇದನ್ನ ಇಟ್ಕೊಳ್ತೀನಿ. ಸೊ ಇಟ್ಕೊಂಡು ಇದಕ್ಕೆ ಬಾರ್ಡರ್ ಆ್ಯಂಡ್ ಶಾಡೋ ಹೋಗಿ ಶಾಡೋನ ಆನ್ ಮಾಡಿಕೊಂಡು ಸೊ ಇಲ್ಲಿ ಈ ಥರ ಇಟ್ಕೊಳ್ತೀನಿ. ನೋಡಿ ನೀವು ಎಲ್ಲಿ ಬೇಕಾದರೂ ಇಟ್ಕೋಬೋದು. ನಾನು ಈ ಥರ ಇಟ್ಕೊಳ್ತೀನಿ. ಸೊ ಇದನ್ನ ಕಟ್ ಮಾಡ್ಕೊಂಡು ಇದನ್ನ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇದಕ್ಕೆ ನಾನು ಫೇಡಿನ್ ಅದು ಆ್ಯಡ್ ಎಫೆಕ್ಟ್ ಮಾಡ್ತೀನಿ. ಫೇಡಿನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೀವು ಇದನ್ನೇ ಮಾಡ್ಕೋಬೋದು. ಇಲ್ಲಾಂದರೆ ಸೊ ನಿಮ್ಮ ಹತ್ರ ಯಾವುದಾದ್ರು ಇದ್ದರೆ ನೀವು ಮಾಡ್ಕೋಬೋದು. ಸೊ ಇದೇ ಒಂದು ಎಫೆಕ್ಟ್ನ ನೀವು ಕಾಪಿ ಮಾಡಿ ಪೇಸ್ಟು ಮಾಡ್ಬೋದು. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಾದ ನಂತರ ಮತ್ತೊಂದು ಇನ್ನೊಂದು ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಟೆಕ್ಸ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೊ ಎರಡು ಟೆಕ್ಸ್ಟ್ನ ಕಾಪಿ ಮಾಡ್ಕೊಂಬಿಡ್ರಿ ಒಂದು ಸಾರಿ. ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡಿಕೊಂಡು ಸೊ ಕೀಪರ್ ಮೇಲೂ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ ಈ ಥರ. ಸೊ ಇವಾಗ ಲೈನ್ ಇದೆಂತ ಕಿಸ್ಕೊಳ್ಳಿ ಒಂದು ಸಾರಿ. ನೀನು ನನ್ನಂತ ಟೈಪ್ ಮಾಡ್ಕೊಳ್ತೀನಿ. ಸೊ ರೈಟ್ ಮಾಡಿ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ರೇಡಿಯೇಟ್ ಓವರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹೇಳಿದ್ನೆಲ್ಲ ಆಗಲಿ ಸೊ ಬೇರೆ ಕಲರ್ ನೀವು ಚಾಯ್ಸ್ ಮಾಡ್ಕೋಬೋದು. ನಾನು ಇದು ಮಾಡ್ಕೊಳ್ತೀನಿ. ನೀವು ಕೆಳಗೂ ಬೇಕಾ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಚಾಯ್ಸ್ ಮಾಡ್ಕೋಬೋದು. ಹಾಗೆ ಇನ್ನೂ ಕೂಡ ಈ ಕಲರ್ನ ನಾನು ಇದನ್ನ ಇಲ್ಲಿ ಇಟ್ಕೊಳ್ತೀನಿ. ಸೊ ಇಟ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಕಲರ್ನ ಆ್ಯಡ್ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ಫೋಟೋ ಆ್ಯಡ್ ಮಾಡಬೇಕು. ಡ್ಯಾಮ್ ಕ್ಲಿಕ್ ಮಾಡ್ಕೊಂಡು ಸೊ ಬೇರೆ ಒಂದು ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ನಂತರ ಇದನ್ನ ಡ್ರ್ಯಾಗ್ ಮಾಡಿಕೊಂಡು ಸೊ ನಿಮ್ಮದು ಮೋಡ್ ಟ್ರಾನ್ಸ್ಫರ್ ಹೋಗಿ ಸೈಜ್ ಎಷ್ಟು ಬೇಕು ಸೊ ಅಷ್ಟು ಇಟ್ಕೊಂಡು ಸೊ ಇದನ್ನ ಈ ಥರ ಕೆಳಗೆ ತೊಗೊಂಡು ಸೊ ನಂತರ ಇಲ್ಲಿ ಫಸ್ಟ್ ಒಂದು ಕೀಪ್ರೇಮ್ ಹಾಗೆ ಲಾಸ್ಟ್ ಒಂದು ಕೀಪ್ರೆ ಆ್ಯಡ್ ಮಾಡ್ಕೊಂಡು ಸೊ ಫಸ್ಟ್ ಕೀಪ್ರೇಮ್ ಲಾಸ್ಟ್ ಕೀಪ್ರೇಮ್ ಇಟ್ಕೊಂಡು ಸೊ ಈ ಥರ ಮೂವ್ ಮಾಡ್ಕೊಳ್ಳಿ. ಸೊ ನೋಡಿ ಮಾಡಿದ್ದೀನಿ. ಸೊ ಮೂವ್ ಮಾಡಿಕೊಂಡ್ರೆ ಸೊ ಇದಕ್ಕೆ ಕರ್ವ್ ಹೇಳಿದ್ನೆಲ್ಲ ಆಗಲಿ ಸೊ ಈ ಥರ ಆ್ಯಡ್ ಮಾಡ್ಕೋಬೇಕು. ನೋಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಡ್ ಮಾಡಿಕೊಂಡ್ರೆ ಸೊ ಒಂದು ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ಬೋದು. ಸಾರಿ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಒಂದು ಕೀಪ್ರೇಮ್ನ ಆಫ್ ಮಾಡ್ಕೊಳ್ಳಿ. ಈ ಥರ ಪ್ಲೇಸ್ ಮಾಡ್ಕೊಂಡು ಫಸ್ಟ್ ಕೀಪ್ರೇಮ್ ಒಂದು ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಸೊ ಈ ಥರ ಮಾಡಿಕೊಂಡು ಆಲ್ರೆಡಿ ಕರ್ವ್ನ ಈ ಥರ ಆ್ಯಡ್ ಮಾಡ್ಕೊಂಡ್ಬಿಟ್ರಿ. ಸೊ ಮಾಡಿಕೊಂಡು ನೋಡ್ಬೋದು ನೋಡಿ ಈ ಥರ ಬರುತ್ತೆ. ನೀನು ನನ್ನ ಇಲ್ಲಿ ಒಳಗೆ ಅಂತಿದೆ, ಒಳಗೆ ನೋಡಿ ಒಳಗೆ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡ ನಂತರ ಸೊ ಇದೊಂದು ಟೈಪ್ ಆಯ್ತು. ಸೊ ಇಷ್ಟಾದ ನಂತರ ಮತ್ತೆ ಟೆಕ್ಸ್ಟ್ನ ಕಾಪಿ ಮಾಡ್ಕೊಳ್ತೀನಿ, ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಏನಿದೆ ಅಂತ ಕೇಳಿಸ್ಕೊತೀನಿ ಒಂದು ಸರ್. ರಾತ್ರಿ ಸುರಿದ ಅಂತ ಟೈಪ್ ಮಾಡಿಕೊಂಡು ಸೊ ನೆಕ್ಸ್ಟ್ ಲೈನ್ ಮಳೆಯ ಅಂತ ಟೈಪ್ ಮಾಡ್ಕೊಳ್ತೀನಿ. ಸೊ ನಂತರ
ಇದನ್ನ ಇಲ್ಲಿ ಮ್ಯಾಗ ಇಟ್ಕೊಳ್ತೀನಿ ನಾನು, ಎಲ್ಲಿ ಬೇಕಾದರೂ ಇಟ್ಕೊಳ್ಳೋದು. ಸೊ ಇಟ್ಕೊಳ್ತೀನಿ. ಸೊ ಇವಾಗ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಬೇರೆ ಒಂದು ಫೋಟೋನ ತೊಗೊಳ್ತೀನಿ. ಹಾಗೆ ಇಲ್ಲಿ ಕೀಪ್ರೇಮ್ ಮೇಲೆ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಫಸ್ಟಲ್ಲಿ ಹೋಗ್ಬಿಟ್ಟು ಫಸ್ಟ್ ಒಂದು ಕೀಪ್ರೇಮ್ ಹೋಗಿ ಲಾಸ್ಟ್ ಒಂದು ಕೀಪ್ರೇಮ್ ಆ್ಯಡ್ ಮಾಡಿಕೊಂಡು ಸೊ ಲಾಸ್ಟ್ ಕೀಪ್ರೇಮ್ ಇಟ್ಕೊಂಡು ಈ ಥರ ಮೂವ್ ಮಾಡ್ಕೊಳ್ಳಿ ಕೆಳಗೆ. ಸೊ ಮೂವ್ ಮಾಡಿಕೊಂಡು ಸೊ ಇಲ್ಲಿ ಹೋಗಿಬಿಟ್ಟು ಇದನ್ನ ಈ ಕೀಪ್ರೇಮ್ನ ಡಿಲೀಟ್ ಮಾಡ್ಕೊಳ್ಳಿ. ಸಾರಿ. ಸೊ ಈ ಫಸ್ಟ್ ಕೀಪ್ರೇಮ್ ಬಂದುಬಿಟ್ಟು ಈ ಥರ ಮೂವ್ ಮಾಡ್ಕೊಂಡು ನೋಡಿರಿ. ಸೊ ಮಾಡಿಕೊಂಡು ಸೊ ಈ ಥರ ಬೇಗ ಸ್ಮೂತಾಗಿ ಬರೋ ಥರ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಈ ಫೋಟೋ ಯಾವಾಗ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ನೋಡಿ ಇಲ್ಲಿ ಬರುತ್ತೆ. ಸೊ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಒಂದು ಪೇಜನ್ನು ಕೊಟ್ಟಿರ್ತೀನಿ, ಇದನ್ನ ಆ್ಯಡ್ ಮಾಡಿಕೊಂಡು ಸೊ ಹಾಗೆ ಇದನ್ನ ಫೋಟೋ ಕೆಳಗೆ ತೊಗೊಂಡು ಈ ಥರ ಕೆಳಗೆ ಬಂದು ಸೈಜ್ ನಿಮ್ಗೆ ಎಷ್ಟು ಮಾಡಿದ್ರು ಸೊ ಅಷ್ಟು ಡ್ಯಾಗ್ ಮಾಡಿಕೊಂಡು ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಇದಕ್ಕೆ ಕೀಪ್ರೇಮ್ ಮೇಲೆ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಹಾಗೆ ಮೂವ್ ಟ್ರಾನ್ಸ್ಫರ್ ಹೋಗಿ ರೋಟೇಟ್ ಹೋಗಿ ಫಸ್ಟ್ ಒಂದು ಕೀಪ್ರೇಮ್ ಹಾಗೆ ಲಾಸ್ಟ್ ಒಂದು ಕೀಪ್ರೇಮ್ ಆ್ಯಡ್ ಮಾಡಿಕೊಂಡು ಲಾಸ್ಟ್ ಕೀಪ್ರೇಮ್ ಇಟ್ಕೊಂಡು ಇದನ್ನ ಈ ಥರ ಮಾಡ್ಕೊಳ್ಳಿ. ನೋಡ್ಬೋದು ಸೊ ಯಾವ ರೀತಿ ಆಗಿದೆ ಅಂತ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ. ನೋಡ್ಬೋದು ಹಾಗಾಗಿ ನಮ್ಮದು ಫೋನ್ ಹ್ಯಾಂಗ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಅದು ಸರಿಯಾಗಿ ತೋರಿಸೋಲ್ಲ, ನಿಮ್ಮದು ಸರಿಯಾಗಿ ತೋರಿಸುತ್ತೆ ಡಿಪೆಂಡ್ ಅಪಾನ್ ನಿಮ್ಮ ಮೊಬೈಲ್ ಮೇಲೆ. ಸೊ ಈ ಥರ ಇದು ಕಾಣ್ತಾ ಇಲ್ಲ ಅಂದರೆ ಸೊ ಇಲ್ಲಿ ಎಲ್ಲಾದರೂ ಆ್ಯಡ್ ಮಾಡ್ಕೋಬೋದು ನೋಡಿ. ಸೊ ಎಲ್ಲಾದರೂ ಆ್ಯಡ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಮತ್ತೆ ಪ್ಲಸ್ ಬಾರ್ ಕ್ಲಿಕ್ ಮಾಡಿಕೊಂಡು ಸೊ ಆಲ್ರೆಡಿ ಟೆಕ್ಸ್ಟ್ ಆ್ಯಡ್ ಮಾಡಿದ್ದಾರೆ. ಸೊ ಅದನ್ನೇ ಒಂದು ಟೆಕ್ಸ್ಟ್ನ ಪೇಸ್ಟ್ ಮಾಡಿಕೊಂಡು ಸೊ ಕೀಪ್ರೇಮ್ ಮೇಲೂ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಹಾಗೆ ಈ ಥರ ಡ್ರ್ಯಾಗ್ ಮಾಡಿಕೊಂಡು ಏನಿದೆ ಅಂತ ಕೇಳಿಸ್ಕೊಳ್ಳಿ ಸರಿ. ಸೊಬಗು ನೀನು ಅಂತ ಟೈಪ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಏನಿದೆ ನೆಕ್ಸ್ಟ್ ಏನಿದೆ ಕೇಳಿಸ್ಕೊಳ್ಳಿ. ನನಗೆ ಸೊ ಮಾಡಿಕೊಂಡೆ ಸೊ ಮಾಡಿಕೊಂಡು ಇವಾಗ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇರೆ ಒಂದು ಫೋಟೋನ ತೊಗೊಳ್ತೀನಿ. ಇದು ಬೇಡ. ಸೊ ಬೇರೆ ಒಂದು ಫೋಟೋನ ತೊಗೊಳ್ತೀನಿ. ಈ ಒಂದು ಫೋಟೋನ ತೊಗೊಳ್ತೀನಿ. ಆಲ್ರೆಡಿ ತೊಗೋತೀನಿ. ಈ ಒಂದು ಫೋಟೋನ ತೊಗೊಳ್ತೀನಿ. ಹಾಗೆ ಕೀಪ್ರೇಮ್ ಮೇಲೂ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಸೊ ಫಸ್ಟಲ್ಲಿ ಮೂವ್ ಟ್ರಾನ್ಸ್ಫರ್ಗೆ ಫಸ್ಟ್ ಒಂದು ಕ್ಲಿಪ್ ಹೋಗಿ ಲಾಸ್ಟ್ ಒಂದು ಕೀಪ್ರೇಮ್ ಆ್ಯಡ್ ಮಾಡ್ಕೊಂಡು ಫಸ್ಟ್ ಕೀಪ್ರೇಮ್ ಬಂದುಬಿಟ್ಟು ಈ ಥರ ಮೂವ್ ಮಾಡ್ಕೊಳ್ತೀನಿ ಕೆಳಗೆ. ಇಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರ್ವ್ನ. ಆಲ್ರೆಡಿ ಮಾಡಿದ್ದೀನಲ್ಲ ಸೊ ಆ ಥರ ಮಾಡಿಕೊಂಡು ಸೊ ಇದು ಫೋಟೋ ನಮಗೆ ಎಲ್ಲಿ ಕಾಣುತ್ತೆ ನೋಡಿರಿ. ಸೊ ಇಲ್ಲಿ ಕಾಣುತ್ತೆ. ಈ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡ್ಕೊಂಡು ಸೊ ಇನ್ನೊಂದು ವಿಡಿಯೋನ ಕೊಟ್ಟಿರ್ತೀನಿ PNGದು. ಸೊ ಅದೊಂದು ವಿಡಿಯೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಕೆಳಗೆ. ಸೊ ಇದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಕ್ರೋಮಾಕಿಯನ್ನು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡಿ ಕಲರ್ನ ಬ್ಲ್ಯಾಕ್ ಇಟ್ಕೊಳ್ಳಿ. ಸೊ ಇಟ್ಕೊಂಡ ಹತ್ರ ಈ ಥರ ಬರುತ್ತೆ. ಸೊ ಈ ಥರ ಇದನ್ನ ನೀವು ಸೈಜ್ನ ದೊಡ್ಡ ಮಾಡ್ಕೋಬೋದು. ಸೊ ದೊಡ್ಡ ಮಾಡಿಕೊಂಡ್ರೆ ಸೊ ಇದನ್ನ ಎಲ್ಲಿವರೆಗೆ ಬೇಕು ನೋಡಿರಿ. ಸೊ ಕೀಪ್ರೇಮ್ ಅಲ್ಲಿವರೆಗೆ ಅಡ್ಜಸ್ಟ್ ಮಾಡಿಕೊಂಡು ಸೈಜ್ನ ಈ ಥರ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಸೊ ಮಾಡಿದ್ದೀನಿ ನೋಡಿ ಆಲ್ರೆಡಿ. ಸೊ ನೋಡ್ಬೋದು ನೋಡಿ ಈ ಥರ ಎಲ್ಲ ಮಾಡಿದ್ದೀನಿ. ಸೊ ಈ ಥರ ಮಾಡಿದ್ಮೇಲೆ ನಾವು ಇಷ್ಟೇ ವಿಡಿಯೋ ಲೆಂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೇ ಕಟ್ ಮಾಡಿಕೊಂಡು ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಅಷ್ಟು ಅರ್ಥ ಆಗಿದ್ದರೆ ಸೊ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗಿದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.